ಬಹಳ ಹಿಂದಿನ ಕಾಲದ ಮಾತು. ಮಳಲಿ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶಪ್ಪ ಎಂಬ ಬಡ ರೈತನು ವಾಸಿಸುತ್ತಿದ್ದನು. ಅವನ ಕುಟುಂಬ ತುಂಬಾ ಚಿಕ್ಕದಾಗಿತ್ತು. ಅವನಿಗೆ ಗೌರಿ ಎಂಬ ಒಬ್ಬಳೇ ಮಗಳಿದ್ದಳು. ಈ ಬಡ ರೈತರ ಜೀವನವೇ ಹೀಗೆ. ದಿನವೆಲ್ಲ ಗದ್ದೆ ಉಳುತ್ತಾರೆ, ರಾತ್ರಿ ಹಸಿದು ಮಲಗ್ತಾರೆ, ಮತ್ತು ಬೆಳೆ ಮಾತ್ರ ನನ್ನ ಹವೇಲಿಯನ್ನ ತುಂಬಿಸ್ತದೆ. ನೀವು ಹೇಳಿದ್ದು ನಿಜ ಮಾಲೀಕರೇ. ಹಳ್ಳಿಯಲ್ಲಿ ನಿಮ್ಮ ಭಯ ಎಷ್ಟಿದೆಯೆಂದರೆ ಯಾವ ಬಡವನೂ ನಿಮ್ಮ ವಿರುದ್ಧ ಧ್ವನಿ ಎತ್ತಲು ಧೈರ್ಯ ಮಾಡೋದಿಲ್ಲ. ಮಲ್ಲು, ನಿನಗೆ ಏನೆನ್ಸುತ್ತೆ? ಈ ಹಳ್ಳಿಯಲ್ಲಿ ನನ್ನ ಚಾಣಾಕ್ಷತೆಗೆ ಸವಾಲ್ ಹಾಕಲು ಯಾರಿದ್ದಾರೆ? ಈ ಹಳ್ಳಿಯ ಎಲ್ಲ ರೈತರೂ ನನ್ನ ಮುಷ್ಟಿಯಲ್ಲಿದ್ದಾರೆ. ಅವರು ದುಡಿಯುತ್ತಾರೆ, ಹೊಟ್ಟೆ ತುಂಬ ನಾನು ತಿನ್ನುತ್ತೇನೆ. ಹೌದು ಮಾಲೀಕರೇ, ನೀವೇ ಈ ಹಳ್ಳಿಯ ಬಾದ್ಶಾ. ಬನ್ನಿ ಮಾಲೀಕರೇ, ಈಗ ನಮ್ಮ ಮನೆಗೆ ಹೋಗೋಣ. ನಾನಿವರಿಗೆ ಚೆನ್ನಾಗಿ ಕೆಲಸ ಮಾಡಿ ಎಂದು ಹೇಳಿ ಬರುತ್ತೇನೆ. ರಾಯಪ್ಪಗೌಡ ತನ್ನ ಆಸ್ತಿ ಮತ್ತು ಬುದ್ಧಿಶಕ್ತಿಯ ಬಗ್ಗೆ ಬಹಳ ಅಹಂಕಾರವಿತ್ತು. ಅವನು ದುರ್ಬಲ ಮತ್ತು ನಿರಾಶ್ರಿತ ರೈತರನ್ನು ಕಾಡ್ತಿದ್ದನು. ಅವನ ಬಳಿ ಕೂಲಿ ಮಾಡ್ತಿದ್ದ ಯಾವ ರೈತರಿಗೂ ಸರಿಯಾದ ಕೂಲಿ ಕೊಡ್ತಿರ್ಲಿಲ್ಲ. ಇದರಿಂದ ಎಲ್ಲ ರೈತರು ಅವನ ಬಗ್ಗೆ ತುಂಬಾ ಬೇಸರಗೊಂಡಿದ್ದರು. ಅರೇ ಮೋಹನಣ್ಣ, ಈ ಗೌಡ ತುಂಬಾ ನಿರ್ದಯಿ. ನಾವು ಎಷ್ಟು ಕಷ್ಟಪಟ್ಟು ದುಡಿಯುತ್ತೇವೆ, ಸಮಯಕ್ಕೆ ಸರಿಯಾಗಿ ಬೆಳೆದು ಕೊಡುತ್ತೇವೆ. ಆದರೂ ಅವನು ನಮಗೆ ಪೂರ್ತಿ ದುಡ್ಡು ಕೊಡುವುದಿಲ್ಲ. ದೇವರು ನಮ್ಮನ್ನು ಬಡವರನ್ನಾಗಿ ಏಕೆ ಮಾಡಿದ? ಇದರಲ್ಲಿ ನಿಮ್ಮ ಅಥವಾ ನನ್ನ ತಪ್ಪೇನಿದೆ? ನಾವು ಪೂರ್ತಿ ಶ್ರಮ ಪಡ್ತೇವೆ, ಬೆಲೆ ಚೆನ್ನಾಗ್ ಬರ್ತದೆ. ಆದರೆ ಗೌಡ ಮೋಸಗಾರ. ಅವನು ತನ್ನ ಅಧಿಕಾರ ಬಳಸಿ ಎಲ್ಲ ಕೂಲಿ ದುಡ್ಡನ್ನು ಸ್ವತಃ ತಿಂದು ನಮ್ಮನ್ನ ಅಟ್ಟಿಬಿಡ್ತಾನೆ. ನಾವು ಬಡವರಾಗಿರುವುದು ನಮ್ಮ ತಪ್ಪೆ. ಹೇ ಭಗವಂತ, ನನ್ನ ಮಕ್ಕಳ ಹಕ್ಕಿನ ರೊಟ್ಟಿ ಯಾರಾದರೂ ತಿಂದಿದ್ರೆ ಅವರಿಗೆ ಯಾವತ್ತೂ ನೆಮ್ಮದಿ ಕೊಡಬೇಡ. ಅವರಿಂದ ಲೆಕ್ಕ ತೆಗೆದುಕೋ. ಹಳ್ಳಿಯ ಬಡ ರೈತರು ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದರು. ಏಕೆಂದರೆ ಗೌಡ ಅವರ ಮುಂದೆ ಯಾವಾಗಲೂ ಅಂಥ ಷರತ್ತುಗಳನ್ನಿಡ್ತಿದ್ದ. ಅದರಲ್ಲಿ ಬಡ ಹಳ್ಳಿಗರು ಸಿಲುಕಿಕೊಳ್ಳುತ್ತಿದ್ದರು. ಸರಿ ಗುರು, ನಾನು ನಿನಗೆ ಜಮೀನು ಗುತ್ತಿಗೆಗೆ ಕೊಡುತ್ತೇನೆ. ಆದರೆ ನನ್ನ ಷರತ್ತುಗಳಿವೆ. ರಾಜು ಮನೆಯ ಮುಂದಿನ 6 ಕಟ್ಟೆ ಜಮೀನಿನಲ್ಲಿ ಬೇಸಾಯ ಮಾಡು. ಆದರೆ ಬೆಳೆ ಏನೇ ಆದರೂ ಅದರ ಅರ್ಧ ಭಾಗ ನನ್ನದು, ಮತ್ತು ನನಗೆ ಯಾವ ಕಡೆಯಿಂದ ಬೇಕಾದರೂ ತೆಗೆದುಕೊಳ್ಳುತ್ತೇನೆ. ಅದು ನನ್ನ ಇಚ್ಛೆ. ಸರಿ ಸಾಹುಕಾರ್ಜಿ, ನಿಮ್ಮ ಷರತ್ತು ಒಪ್ಪಿಗೆಯಾಗಿದೆ. ಮನೋಜ್ ಸಮಾಧಾನ ಸ್ವಭಾವದವನಾಗಿದ್ದ. ಅವನು ಗೌಡನ ಉಪಾಯ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಮತ್ತು ಷರತ್ತು ಒಪ್ಪಿಕೊಂಡನು. ಇದೇ ಹಳ್ಳಿಯಲ್ಲಿ ರಮೇಶಪ್ಪ ತನ್ನ ಮಗಳೊಂದಿಗೆ ವಾಸಿಸುತ್ತಿದ್ದನು. ಅವನು ಮುದುಕನಾಗಿದ್ದ. ಗೌರಿ ಬಿಟ್ಟರೆ ಬೇರೆ ಮಕ್ಕಳಿರಲಿಲ್ಲ. ರಮೇಶಪ್ಪನ ಒಂದೇ ಒಂದು ಕನಸೆಂದರೆ ತನ್ನ ಮಗಳು ಚೆನ್ನಾಗಿ ಓದಿ ಒಳ್ಳೆಯ ಮನುಷ್ಯಳಾಗಿ ದೀನ ಹಳ್ಳಿಗರ ಸಹಾಯ ಮಾಡಬೇಕೆಂಬುದು. ಮಗಳೇ, ಏನೇ ಆದ್ರೂ ಚಿಂತೆ ಇಲ್ಲ, ನಾನ್ ಸತ್ತರೂ ಚಿಂತೆ ಇಲ್ಲ. ಆದ್ರೆ ನೀನು ಅರ್ಧಕ್ಕೆ ಓದು ಬಿಟ್ಟು ಬರಬಾರ್ದು. ಇದು ನನ್ನ ಆಣೆ. ಕಳತ್ಸಲ ನನಗೆ ಸ್ವಲ್ಪ ಅನಾರೋಗ್ಯ ಆದ ತಕ್ಷಣ ನೀನು ಓದ್ಬಿಟ್ಟು ಬಂದ್ಬಿಟ್ಟೆ. ಈ ಸಲ ಹಾಗೆ ಮಾಡ್ಬೇಡ ಗೌರಮ್ಮ. ಓದು ಮುಗಿಸ್ಕೊಂಡೇ ಬಾ. ಚಿಂತೆ ಮಾಡ್ಬೇಡಿ ಅಪ್ಪಾಜಿ, ನಾನೀ ಸಲ ಓದು ಪೂರ್ತಿ ಮಾಡಿಕೊಂಡೇ ಬರ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಮೇಲಿರ್ಲಿ. ಆಗ ನಾನು ಪ್ರತಿ ಗೌರಿ ತನ್ನ ತಂದೆಯಿಂದ ಆಶೀರ್ವಾದ ಪಡೆದು ಓದಲು ಪಟ್ಟಣಕ್ಕೆ ಹೊರಟಳು. ರಮೇಶಪ್ಪಗೆ ಗೌರಿ ಬಿಟ್ರೆ ಬೇರೆ ಮಕ್ಕಳಿರಲಿಲ್ಲ. ಅವಳು ಹೋದ ದುಃಖ ಅವನನ್ನು ತುಂಬಾ ಕಾಡುತ್ತಿತ್ತು. ಆದರೂ ಮನಸ್ಸು ಕಲ್ಲು ಮಾಡಿಕೊಂಡು ಅವಳನ್ನು ಕಳಿಸಿದ. ಭಗವಂತನ ಕೃಪೆಯಿಂದ ಗೌರಿ ಪಟ್ಟಣ ಸೇರಿದಳು. ಈಗ ನನಗೆ ಚಿಂತೆಯಿಲ್ಲ. ಆದರೆ ಅವಳನ್ನು ಕಳಿಸಲು ನನ್ನ ಎಲ್ಲ ದುಡ್ಡು ಖರ್ಚಾಗಿದೆ. ಈಗ ಮನೆ ಖರ್ಚು ಹೇಗೆ? ಒಂದು ಕೆಲಸ ಮಾಡೋಣ, ಗೌಡ್ರ ಬಳಿ ಹೋಗೋಣ. ಅವರೇನಾದರೂ ಕೆಲಸ ಕೊಡಬಹುದು. ಸಾವ್ಕಾರ್ರೆ, ನನಗೆ ನಿಮ್ಮಿಂದ ಒಂದು ಆಸೆ ಇದೆ. ನಿಮ್ಮ ಬಳಿ ಏನಾದರೂ ಕೆಲಸವಿದ್ದರೆ ಮಾಡಲು ಸಿದ್ಧನಿದ್ದೇನೆ. ನಿಮಗೆ ಬೇಜಾರಿಲ್ಲದಿದ್ದರೆ ನಾನು ನಿಮ್ಮ ಬಳಿ ದುಡಿಯಬಲ್ಲೆ. ನನಗೆ ಯಾವ ಬೇಡಿಕೆಯೂ ಇಲ್ಲ. ನೀವು ಖುಷಿಯಿಂದ ಕೊಟ್ಟದ್ದನ್ನು ತೆಗೆದುಕೊಳ್ಳುತ್ತೇನೆ. ಪ್ರತಿದಿನದ ಊಟ ಸಿಕ್ಕರೆ ಸಾಕು. ಅರೆ ರಮೇಶಪ್ಪ, ನಿನಗೆ ಗೊತ್ತಿರುವಂತೆ ನನ್ನ ಮನೆಯಲ್ಲಿ ಆಳುಗಳಿಗೆ ಕೊರತೆಯಿಲ್ಲ. ಆದರೆ ನೀನು ಹಾಗೇ ಒತ್ತಾಯ ಮಾಡುತ್ತಿರುವೆ. ಆದ್ದರಿಂದ ಸರಿ, ನನ್ನ ಒಂದು ಚಿಕ್ಕ 2 ಕಟ್ಟೆ ಜಮೀನು ಖಾಲಿಯಿದೆ. ಅದರಲ್ಲಿ ಬೇಸಾಯ ಮಾಡಿ ಜೀವನ ಮಾಡಿಕೊಳ್ಳುವಿಯಾ? ಅರೆ ವಾಹ್ ಸಾಹುಕಾರ್ರೆ, ಇದು ತುಂಬಾ ಒಳ್ಳೆಯ ಮಾತು.
ಹೇಗಿದ್ರೂ ನಾನು ಖಾಲಿ ಕೂತಿದ್ದೇನೆ. ಬೇಸಾಯ ಮಾಡಿ ಜೀವನ ಕಟ್ಟಿಕೊಳ್ತೇನೆ. ಅರೇ ರಮೇಶಪ್ಪ, ಅಷ್ಟು ಅವಸರ ಏಕೆ? ನನ್ನ ಷರತ್ತು ಕೇಳು. ಜಮೀನು ಕೊಡುತ್ತೇನೆ, ಆದರೆ ನೀನು ಏನು ಬೆಳೆ ಬೆಳೆದರೂ ಅದರ ಅರ್ಧ ಭಾಗ ನನ್ನದು, ಮತ್ತು ನನಗೆ ಎಲ್ಲಿಂದ ಬೇಕಾದರೂ ತೆಗೆದುಕೊಳ್ಳಲು ಇಚ್ಛೆ. ಅದು ನನ್ನ ಇಷ್ಟ. ರಮೇಶಪ್ಪ ರಾಯಪ್ಪ ಗೌಡನ ಉಪಾಯ ಅರ್ಥ ಮಾಡಿಕೊಳ್ಳಲಾಗಿಲ್ಲ ಮತ್ತು ಷರತ್ತು ಒಪ್ಪಿಕೊಂಡ. ಮರುದಿನ ಬೆಳಿಗ್ಗೆಯೇ ರಮೇಶಪ್ಪ ಗುದ್ದಲಿ ಹಿಡಿದು ಗದ್ದೆಗೆ ಕೆಲಸಕ್ಕೆ ಹೋದ. ಅವನ ದೇಹ ದುರ್ಬಲವಾಗಿತ್ತು, ಆದರೆ ಮಗಳ ಸಲುವಾಗಿ ಕಷ್ಟಪಡಲು ಕಲಿತನು. ಹೀಗೆ ಸಮಯ ಕಳೆದು ರಮೇಶಪ್ಪ ಗದ್ದೆಯಲ್ಲಿ ಬೆಳೆ ಕಣ್ಣಿಗೆ ಚುಚ್ಚುತ್ತಿತ್ತು. ಅರೆ ವಾ ಭಗವಂತ, ನಿನ್ನ ಕೃಪೆಯಿಂದ ಬೇಸಾಯ ಮಾಡದೆ ಮತ್ತು ಬೆಳೆ ಕೂಡ ತುಂಬಾ ಚೆನ್ನಾಗಿ ಆಗಿದೆ. ಬೇಗ ಇದನ್ನು ಕೊಯ್ದು ಅರ್ಧ ಗೌಡ್ರಿಗೆ ಕೊಟ್ಟು ಅರ್ಧ ಇಟ್ಕೊಳ್ತೇನೆ. ಅರೆ ಮಾಲೀಕ್ರೇ, ನೀವಿಲ್ಲಿ ಆರಾಮವಾಗಿ ಕೂತಿದ್ದೀರಿ, ಆದರೆ ರಮೇಶಪ್ಪ ಅಲ್ಲಿ ಬೆಳೆ ಕೊಯ್ಯಲು ಶುರು ಮಾಡಿದ್ದಾನೆ. ಅವನ ಬೆಳೆ ಎಲ್ಲದಕ್ಕಿಂತ ಚೆನ್ನಾಗಾಗಿದೆ ಅಂತ ಕೇಳಿದೆ. ಬಾ ಮಲ್ಲು, ಬೇಗ ಬಾ. ಇಲ್ಲದಿದ್ರೆ ಆ ರಮೇಶಪ್ಪ ಏನಾದ್ರೂ ಉಪಾಯ ಮಾಡ್ಕೊಳ್ಬಹುದು. ರಾಯಪ್ಪಗೌಡ ಮತ್ತು ಮಲ್ಲು ಗದ್ದೆಯ ಕಡೆಗೆ ಹೊರಟರು. ಇಂದು ಮತ್ತೆ ಒಬ್ಬ ಬಡವನನ್ನು ದಾರಿ ತಪ್ಪಿಸಲು ಹೋಗುತ್ತಿದ್ದರು. ಅರೆ ಮಾಲೀಕ್ರೇ, ನೀವು ಬಂದಿರಿ. ನಾನೇ ನಿಮ್ಮನ್ನು ಕರೆಯಲು ಹೋಗ್ಬೇಕೆಂದಿದ್ದೆ. ನೋಡಿ, ನನ್ನ ಗದ್ದೆಯಲ್ಲಿ ಎಷ್ಟು ಬೆಳೆಯಾಗಿದೆ. ಈಗ ನೀವು ಅರ್ಧ ತೆಗೆದುಕೊಳ್ಳಿ ಮತ್ತು ಅರ್ಧ ನನಗೆ ಕೊಡಿ. ಅರೇ ರಮೇಶಪ್ಪ, ನೀನು ಬೆಳೆ ಏಕೆ ಕೊಯ್ದೆ? ನಿನಗೆ ನನ್ನ ಷರತ್ತು ನೆನಪಿಲ್ಲವೇ? ನಾನು ಎಲ್ಲಿಂದ ಬೇಕಾದರೂ ಅರ್ಧ ಭಾಗ ತೆಗೆದುಕೊಳ್ಳುತ್ತೇನೆ ಎಂದಿದ್ದೆ. ನೀನು ನನ್ನ ಜೊತೆ ಮೋಸ ಮಾಡಿದೆ. ಈಗ ನನಗೆ ಹೆಚ್ಚು ತೆಗೆದುಕೊಳ್ಳಬೇಕಾಗುತ್ತದೆ. ರಾಯಪ್ಪಗೌಡ ಬಹಳ ದೊಡ್ಡ ಮೋಸಗಾರ ಆಗಿದ್ದ. ಹೇಗಾದ್ರೂ ಮಾಡಿ ಬಡ ರೈತರನ್ನು ಮೋಸ ಮಾಡಿ ಒಳ್ಳೆಯ ಧಾನ್ಯ ತೆಗೆದುಕೊಂಡು ರಮೇಶಪ್ಪ ಬರೀ 2 ಚೀಲ ಧಾನ್ಯ ಕೊಟ್ಟು ಹೋದ. ಸಮಯ ಕಳೆದು 2 ವರ್ಷಗಳ ನಂತರ ಗೌರಿ ಪಟ್ಟಣದಿಂದ ಓದು ಮುಗಿಸಿ ಹಳ್ಳಿಗೆ ಮರಳಿದಳು. ಹಳ್ಳಿಯ ಸ್ಥಿತಿ ನೋಡಿ ಅವಳಿಗೆ ನಂಬಿಕೆಯೇ ಬರಲಿಲ್ಲ. ರಾಯಪ್ಪಗೌಡ ಬಹಳ ದೊಡ್ಡ ಮೋಸಗಾರ ಆಗಿದ್ದ. ಹೇಗಾದ್ರೂ ಮಾಡಿ ಬಡ ರೈತರನ್ನು ಮೋಸ ಮಾಡಿ ಒಳ್ಳೆಯ ಧಾನ್ಯ ತೆಗೆದುಕೊಂಡು ರಮೇಶಪ್ಪ ಬರೀ 2 ಚೀಲ ಧಾನ್ಯ ಕೊಟ್ಟು ಹೋದ. ಸಮಯ ಕಳೆದು 2 ವರ್ಷಗಳ ನಂತರ ಗೌರಿ ಪಟ್ಟಣದಿಂದ ಓದು ಮುಗಿಸಿ ಹಳ್ಳಿಗೆ ಮರಳಿದಳು. ಹಳ್ಳಿಯ ಸ್ಥಿತಿ ನೋಡಿ ಅವಳಿಗೆ ನಂಬಿಕೆಯೇ ಬರಲಿಲ್ಲ. ಅರೆ ಗೌರಿ, ಮಗಳೇ, ಏನ್ ಹೇಳಿ, ಈ ಹಳ್ಳಿಯಲ್ಲಿ ರಾಯಪ್ಪಗೌಡ ಅನ್ನವ ಸಾಹುಕಾರ ಇದ್ದಾನೆ. ಅವನು ಎಲ್ಲಾ ರೈತರನ್ನೂ ತನ್ನ ಬುದ್ಧಿ ಮತ್ತು ಚಾಣಾಕ್ಷತೆಯಿಂದ ಮೋಸ ಮಾಡಿ ಎಲ್ಲಾ ಧಾನ್ಯ ತೆಗೆದುಕೊಳ್ತಾನೆ. ಕೊಳೆತ ಬೆಲೆ ಬಿಡ್ತಾನೆ. ಷರತ್ತು ಹಾಕಲು ಅವನಿಗೆ ತುಂಬಾ ಇಷ್ಟ. ಅಂತಹ ಷರತ್ತುಗಳನ್ನು ರೈತರ ಮುಂದಿಡ್ತಾನೆ. ಅದರಲ್ಲಿ ಸಮಾಧಾನ ರೈತರು ಸಿಲುಕಿಕೊಳ್ತಾರೆ. ನಾನು ಹಿಂದೆ ಅವನ ಜಾಲದಲ್ಲಿ ಬಿದ್ದಿದ್ದೆ. ಚಿಂತೆ ಮಾಡಬೇಡಿ ಅಪ್ಪಾಜಿ, ನಾನ್ ಬಂದಿದ್ದೇನೆ. ಈಗ ಈ ನಿಮ್ಮ ಸಾಹುಕಾರರಿಗೆ ಓದಿದ ಚಾಣಾಕ್ಷ ಹೆಣ್ಣಿನ ಎದುರಾಗಬೇಕಾಗ್ತದೆ. ಎಲ್ಲಾ ರೈತರನ್ನು ಮೋಸ ಮಾಡಿದ್ದಕ್ಕೆ ನಾನು ಪ್ರತೀಕಾರ ತೆಗೆದುಕೊಳ್ತೇನೆ. ಗೌರಿ ಈಗ ಚೆನ್ನಾಗಿ ಓದಿ ಚುರುಕಾಗಿದ್ದಳು. ಹಳ್ಳಿಗರನ್ನು ಕಾಡುವುದು ಅವಳಿಗೆ ತುಂಬಾ ಬೇಜಾರಾಯಿತು. ಗೌರಿ ಗೌಡನಿಗೆ ಪಾಠ ಕಲಿಸಬೇಕೆಂದು ಪ್ರತಿಜ್ಞೆ ಮಾಡಿದಳು. ಅವಳು ಗೌಡನ ಬಳಿ ಜಮೀನು ಗುತ್ತಿಗೆ ಪಡೆಯಲು ಹೊರಟಳು. ಸಾವ್ಕಾರ್ರೇ, ನಾನು ರಮೇಶಪ್ಪನ ಮಗಳು ಗೌರಿ. ನನ್ನ ತಂದೆಗೆ ಅನಾರೋಗ್ಯವಾಗಿದೆ. ಆದ್ದರಿಂದ ನಾನು ಜಮೀನು ಗುತ್ತಿಗೆ ಪಡೆಯಲು ಬಂದಿದ್ದೇನೆ. ಅರೆ ಗೌರಿ, ನೀನು ದುರ್ಬಲ ಹೆಣ್ಣು ಮಗಳು. ಓದ್ಕೊಂಡ ಹುಡುಗಿ ಬೇಸಾಯ ಹೇಗ್ ಮಾಡ್ತೀ? ಮನೆಗ್ ಹೋಗು, ತಂದೆಯನ್ನ ನೋಡ್ಕೊ. ದುರ್ಬಲ ಹೆಣ್ಣು ಮಕ್ಕಳು ಬೇಸಾಯ ಮಾಡೋದಿಲ್ಲ. ಸಾವ್ಕಾರ್ರೇ, ಒಂದು ಹೆಣ್ಣಿನ ಶಕ್ತಿ ಏನೆಂದು ನಿಮ್ಗೆ ಅಂದಾಜಿಲ್ಲ ಅನಿಸ್ತದೆ. ಒಮ್ಮೆ ಜಮೀನು ಗುತ್ತಿಗೆ ಕೊಟ್ಟು ನೋಡಿ, ಗೊತ್ತಾಗ್ತದೆ. ಅರೆ ವಾ, ಮಾತ್ರ ಚೆನ್ನಾಗಾಡ್ತೀಯ. ಸರಿ, ಜಮೀನು ಗುತ್ತಿಗೆ ಕೊಟ್ಟೆ. ನಿಮ್ಗೆ ತುಂಬಾ ಧನ್ಯವಾದ ಸಾಹುಕಾರ್ರೇ. ಬೆಳೆ ಕೊಯ್ಯುವ ದಿನ ಮತ್ತೆ ಭೇಟಿಯಾಗೋಣ. ಅರೇ ನಿಲ್ಲು ಗೌರಿ, ನನ್ನ ಷರತ್ತು ಕೇಳಲಿಲ್ಲ. ನೀನು ಬೆಳೆ ಬೆಳೆದರೆ ಅದರ ಅರ್ಧ ಮತ್ತು ಮೇಲಿನ ಭಾಗ ನನ್ನದು. ಒಪ್ಪಿಗೆಯಾದರೆ ಹೇಳು. ಗೌರಿಗೆ ಗೊತ್ತಿತ್ತು ಗೌಡ ಖಂಡಿತ ಷರತ್ತು ಹಾಕುತ್ತಾನೆ ಎಂದು. ಗೌರಿ ಹೌದು ಅಂದಳು
ಮತ್ತು ನೇರ ಮನೆಗೆ ಬಂದಳು. ಮರುದಿನದಿಂದಲೇ ಗೌರಿ ಮತ್ತು ಅವಳ ತಂದೆ ಗದ್ದೆಯಲ್ಲಿ ಜೋರಾಗಿ ಕೆಲಸ ಶುರು ಮಾಡಿದರು. ಸ್ವಲ್ಪ ದಿನಗಳಲ್ಲೇ ಬೆಳೆ ತಯಾರಾಯಿತು. ರಾಯಪ್ಪಗೌಡ ಗದ್ದೆಗೆ ನೋಡಲು ಬಂದರು. ಅರೆ ಗೌರಿ, ಇದೇನು? ಪ್ರತಿ ವರ್ಷ ನಿನ್ನ ತಂದೆ ಗೋಧಿ ಬೆಳೆಯುತ್ತಿದ್ದರು. ನೀನೂ ಗೋಧಿ ಬೆಳೆಯುತ್ತೀಯೆ ಎಂದು ತಿಳಿದಿದ್ದೆ. ಆದರೆ ನೀನು ನನ್ನನ್ನು ಮೋಸ ಮಾಡಿದಿ. ಈಗ ಷರತ್ತಿನ ಪ್ರಕಾರ ಹಣ್ಣಿನ ಮೇಲಿನ ಭಾಗ ಸೊಪ್ಪನ್ನು ನಾನು ಹೇಗೆ ತೆಗೆದುಕೊಳ್ಳಲಿ? ಗೌಡ್ರೆ, ನನಗದು ಗೊತ್ತಿಲ್ಲ. ನಿಮ್ಮ ಷರತ್ತಿನ ಪ್ರಕಾರ ಮೇಲ್ಭಾಗ ನಿಮ್ಮದಾಗಿದ್ದರಿಂದ ನನಗೆ ಆಲು ಬೆಳಿಬೇಕಾಯ್ತು. ನೀವು ಷರತ್ತಿನ ಪ್ರಕಾರ ಹಣ್ಣಿನ ಮೇಲಿನ ಸೊಪ್ಪನ್ನು ತೆಗೆದುಕೊಳ್ಬೇಕು. ಇದರಲ್ಲಿ ನಾನೇನು ಮಾಡ್ಲಾರೆ. ಗೌರಿ ತುಂಬಾ ಚಾಣಾಕ್ಷಳಾಗಿದ್ದಳು. ಅವಳಿಗೆ ಗೊತ್ತಿತ್ತು ಗಜ್ಜರಿ ಹಣ್ಣು ನೆಲದಡಿ ಬೆಳೆಯುತ್ತದೆ ಮತ್ತು ಗೌಡನ ಷರತ್ತಿನ ಪ್ರಕಾರ ಕೆಳಗಿನ ಎಲ್ಲಾ ಭಾಗ ಅವಳಿಗೆ ಸಿಗುತ್ತದೆ. ಮೇಲಿನ ಹುಲ್ಲು ತರಗಲೆ ಕಂಜೂಸ ಗೌಡನಿಗೆ. ಗೌರಿ ಎಲ್ಲಾ ಗಜ್ಜರಿ ತೆಗೆದುಕೊಂಡು ಮನೆಗೆ ಹೋದಳು. ಗೌಡ ಮಂಕನಾದನು. ಅರೆ ಮಲ್ಲು, ಇಲ್ಲಿಯವರೆಗೆ ನನ್ನನ್ನು ಯಾರೂ ಮೋಸ ಮಾಡಿರ್ಲಿಲ್ಲ. ಆದ್ರೆ ಈ 4 ದಿನದ ಹುಡುಗಿ ನನ್ನನ್ನು ಮೂರ್ಖ ಮಾಡಿಬಿಟ್ಲು. ಹೌದು ಮಾಲೀಕರೇ, ಈ ಹುಡುಗಿ ತುಂಬಾ ಚುರುಕಾಗಿ ಇದ್ದಾಳೆ. ಇನ್ನು ಮುಂದೆ ಅವಳಿಂದ ಎಚ್ಚರದಿಂದ ಇರಬೇಕು. ಗೌಡ ಹಕ್ಕಾಬಕ್ಕ ಆಗಿದ್ದ. ಹಳ್ಳಿಯಲ್ಲಿ ಯಾರಿಗೂ ಗೌಡನನ್ನು ಮೋಸ ಮಾಡುವ ಧೈರ್ಯ ಇರಲಿಲ್ಲ. ಆದ್ರೆ ಗೌರಿ ಓದಿದ ಮತ್ತು ಚಾಣಾಕ್ಷ ಹುಡುಗಿಯಾಗಿದ್ದಳು. ಅವಳು ಗೌಡನಿಗೆ ತಕ್ಕ ಉತ್ತರ ಕೊಟ್ಟಿದ್ದಳು. ಕೆಲ ದಿನಗಳ ನಂತರ ಗೌರಿ ಮತ್ತೆ ಗೌಡನ ಬಳಿ ಬಂದಳು. ಗೌಡ್ರೆ, ನಾನು ಮತ್ತೆ ಜಮೀನು ಗುತ್ತಿಗೆ ಪಡೆಯಲು ಬಂದಿದ್ದೇನೆ. ನನಗೆ ಮತ್ತೆ ಅದೇ ಜಮೀನು ಬೇಕು. ನೋಡು ಗೌರಿ, ನಾನು ಕೊಡ್ತೇನೆ. ಆದ್ರೆ ಒಂದೇ ಷರತ್ತು, ಕಳೆದ ಬಾರಿಯಂತೆ ಮೋಸ ಮಾಡಬಾರದು. ಈ ಬಾರಿ ನನ್ನ ಷರತ್ತು ಬೇರೆಯೇ ಆಗಿರುತ್ತದೆ. ನೀನು ಏನೇ ಬೆಳೆ ಬೆಳೆದರೂ ಅದರ ಮೇಲ್ಭಾಗ ಮತ್ತು ಕೆಳಭಾಗ ನನ್ನದು, ಮಧ್ಯದ ಭಾಗ ನಿನ್ನದು. ಒಪ್ಪಿಗೆಯಾ? ಗೌರಿ ಗೌಡನ ಷರತ್ತು ಒಪ್ಪಿಕೊಂಡಳು ಮತ್ತು ಖುಷಿಯಿಂದ ಮನೆಗೆ ಹೋದಳು. ಬೆಳಿಗ್ಗೆ ಆಗುತ್ತಲೇ ಗೌರಿ ಮತ್ತು ಅವಳ ತಂದೆ ಇಬ್ಬರೂ ಗದ್ದೆ ತಯಾರು ಮಾಡಲು ಶುರು ಮಾಡಿದರು. ಈ ಸಲ ಗೌರಿ ಕಬ್ಬಿನ ಬೇಸಾಯ ಮಾಡಿದಳು. ಏಕೆಂದರೆ ಕಬ್ಬು ಕೆಳಗೂ ಇರುವುದಿಲ್ಲ, ಮೇಲೂ ಇರುವುದಿಲ್ಲ. ಕಬ್ಬು ಮಧ್ಯದಲ್ಲಿರುತ್ತದೆ. ಅಪ್ಪಾಜಿ, ಈ ಸಲ ಗೌಡನ ಮುಖ ನೋಡಿ ಹೇಗೆ ಇಳಿದ ಹಾಗೆ ಕಾಣುತ್ತದೆ. ಷರತ್ತು ಹಾಕಲು ಅವನಿಗೆ ತುಂಬಾ ಇಷ್ಟ ಅಲ್ಲವಾ? ನಾನು ನಿಮಗೆ ವಚನ ಕೊಡ್ತೇನೆ. ಷರತ್ತು ಅಂತ ಕೇಳಿದರೆ ಅವನಿಗೆ ಅಸಹ್ಯವಾಗುವಂತೆ ಮಾಡ್ತೇನೆ. ಹಳ್ಳಿಗರ ಜೊತೆ ಮೋಸ ಮಾಡುವುದು ನಿಲ್ಲಿಸುತ್ತಾನೆ. ಈ ಬೆಳೆ ತಯಾರಾಗಲಿ, ನಂತರ ನೋಡು ಮಜಾ. ಅರೆ ವಾಹ್ ಮಗಳೇ, ನನಗೆ ನಿನ್ನ ಮೇಲೆ ಸಂಪೂರ್ಣ ಹೆಮ್ಮೆ ಇದೆ. ನೀನು ಆ ಸೊಕ್ಕಿನ ಗೌಡನಿಗೆ ಪಾಠ ಕಲಿಸ್ತೀ ಮತ್ತು ಒಳ್ಳೆ ರೈತರಿಗೆ ಅವರ ಹಕ್ಕು ದೊರಕಿಸಿಕೊಡ್ತೀ ಎಂದು ನನಗೆ ನಂಬಿಕೆ ಇದೆ. ಚಿರಾಯು ಆಗು ನನ್ನ ಗೌರಿ ಮಗಳೇ. ಮಗಳೇ, ಹಳ್ಳಿಗರ ಸಹಾಯ ಮಾಡ್ತಾ ಇರು. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ನ ಜೊತೆ ಇದೆ. ನೋಡುತ್ತಾ ಆ ದಿನ ಬಂತು. ಗೌರಿಯ ಬೆಳೆ ತಯಾರಾಯಿತು. 4 ಕಡೆ ಕಬ್ಬು ನಳನಳಸುತ್ತಿತ್ತು. ಗೌರಿಯ ಕಷ್ಟ ಮತ್ತು ಚಾಣಾಕ್ಷತೆಯಿಂದ ಬೆಳೆ ಅದ್ಭುತವಾಗಿ ಆಗಿತ್ತು. ಮತ್ತೆ ಗೌಡರಯ್ಯಪ್ಪನಿಗೆ ಗೌರಿಯ ಬೆಳೆ ತಯಾರಾಗಿದೆ ಎಂದು ತಿಳಿಯಿತು. ಅವನ ನೌಕರ ಮಲ್ಲು ಗೌಡನಿಗೆ ತಿಳಿಸಲು ಹೋದನು. ಅರೇ ಮಾಲೀಕರೇ, ಬೇಗ ಬೇಗ ನಡೀರಿ. ನೋಡೋಣ ಈ ಸಲ ಗೌರಿ ಏನ್ ಬೆಳೆ ಬೆಳೆದಿದ್ದಾಳೆ. ಈ ಸಲ ನಿಮ್ಮ ಚಾಣಾಕ್ಷತೆ ಕೆಲ್ಸ ಮಾಡ್ತಾ ಅಥವಾ ಈ ಸಲವೂ ನೀವು ಸೋಲ್ತೀರಾ? ಅರೆ ಮಲ್ಲು, ಒಳ್ಳೆ ಮಾತಾಡು. ಹಾಗೆ ಆದ್ರೆ ಮೊದಲು ನಿನಗೆ ಪಾಠ ಕಲಿಸ್ತೇನೆ. ಇದು ಯಾವತ್ತೂ ಆಗಲ್ಲ ಗೌರಿ. ನನ್ನನ್ನು ಗೆಲ್ಲಲ್ಲ. ಈ ಹಳ್ಳಿಯಲ್ಲಿ ನನ್ನ ಜೊತೆ ಸ್ಪರ್ಧಿಸುವ ಯಾರೂ ಇಲ್ಲ. ನನ್ನಷ್ಟು ಚಾಣಾಕ್ಷ ಯಾರೂ ಇಲ್ಲ. ಗೌಡನ ಅಹಂಕಾರ ಅವನ್ ಎಷ್ಟು ದೊಡ್ಡ ಮೂರ್ಖ ಎಂದು ತೋರಿಸ್ತಿತ್ತು. ಗೌಡ ಗದ್ದೆಗೆ ತಲುಪಿದ ತಕ್ಷಣ ಗೌರಿ ಕಬ್ಬಿನ ಗದ್ದೆ ನೋಡಿ ಅವನ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು. ಬನ್ನಿ ಬನ್ನಿ ಗೌಡ್ರೆ, ನಾನ್ ನಿಮ್ಮನ್ನೇ ಕಾಯ್ತಿದ್ದೆ. ನಿಮ್ಮ ಷರತ್ತಿನ ಪ್ರಕಾರ ನನಗೆ ಮಧ್ಯದ ಬೆಳೆ ಕೊಡಿ. ಮೇಲ್ಭಾಗ ಮತ್ತು ಕೆಳಭಾಗ ನೀವು ತೆಗೆದುಕೊಳ್ಳಿ. ಏನಾಯ್ತು ಸಾಹುಕಾರ್ರೆ? ಮೌನ ಯಾಕೆ? ನಿಮಗೆ ತುಂಬಾ ಇಷ್ಟ ಇತ್ತಲ್ಲ ಷರತ್ತು ಹಾಕಲು, ಈಗೇನಾಯ್ತು? ಮಾಲೀಕರೇ, ಈ ಗೌರಿ ನಿಮಗಿಂತ 2 ಹೆಜ್ಜೆ ಮುಂದೆ ನಿರ್ಗಮಿಸಿದ್ದಾಳೆ. ನೀವು ಬೇಜಾರು ಪಡಬೇಡಿ. ಒಂದು ಮಾತು ಹೇಳಿ, ಗೌರಿ ಮುಂದೆ ನಿಮ್ಮ ತಪ್ಪು ಒಪ್ಕೊಳ್ಳಿ. ನನ್ನನ್ಸಿಕೆ, ನೀವು ಈ ತನಕ ರೈತರ ಜೊತೆ ಮೋಸ ಮಾಡಿದ್ದಕ್ಕೆ ಭಗವಂತ ನಮ್ಮಿಂದ ಬದ್ಲಾ ತೆಗೆದುಕೊಳ್ತಿದ್ದಾನೆ.
ನನ್ ಮಾತ್ ಕೇಳಿದ್ರೆ ಇದನ್ನು ಇಂದಿನಿಂದ ನಿಲ್ಲಿಸಿ. ಇಲ್ಲದಿದ್ರೆ ಭಗವಂತ ನಮ್ಮ ಎಲ್ಲಾ ಆಸ್ತಿ ಕಿತ್ಕೊಳ್ಬಹುದು. ನೀನ್ ಸರಿ ಹೇಳ್ತಿದ್ಯ ಮಲ್ಲು. ನನಗೂ ಹಾಗೇ ಅನಿಸ್ತಿದೆ. ಏಕೆಂದರೆ ಈ ಹಳ್ಳಿಯಲ್ಲಿ ನನ್ನ ಜೊತೆ ಚಾಣಾಕ್ಷತನ ತೋರಿಸಿದವರೇ ಇರ್ಲಿಲ್ಲ. ಆದ್ರೆ ಭಗವಂತ ಗೌರಿಯನ್ನ ನಮ್ಮ ನಡುವೆ ಕಳಿಸಿದ್ದ, ಆ ನನ್ನನ್ನ ಸರಿ ಮಾಡಲು. ಗೌರಿ, ನನ್ನನ್ನ ಕ್ಷಮಿಸು. ನನ್ನ ತಪ್ಪಿನ ಅರಿವಾಗಿದೆ. ನಾನು ವಚನ ಕೊಡ್ತೇನೆ, ಇಂದಿನಿಂದ ಹಳ್ಳಿಯ ಯಾವ ರೈತರ ಜೊತೆಯೂ ಅಂತಹ ಷರತ್ತು ಹಾಕುವುದಿಲ್ಲ. ಅವರಿಗೆ ಪೂರ್ತಿ ಹಕ್ಕಿನ ದುಡ್ಡು ಕೊಡ್ತೇನೆ. ಎಂದಿಗೂ ಮೋಸ ಮಾಡುವುದಿಲ್ಲ. ನನ್ನನ್ನ ಮನ್ನಿಸು. ಸಾಹುಕಾರ್ರೆ, ನನಗೆ ನಿಮ್ಮ ಜೊತೆ ಯಾವ ವ್ಯಕ್ತಿಗತ ದ್ವೇಷವೂ ಇರಲಿಲ್ಲ. ಆದ್ರೆ ನೀವು ಬಡ ಹಳ್ಳಿಗರನ್ನು ಕಾಡುತ್ತಿದ್ದಿರಿ. ಅದು ನನಗೆ ಸರಿ ಅನಿಸ್ಲಿಲ್ಲ. ನಿಮ್ಮ ತಪ್ಪಿನ ಅರಿವಾಗಿದ್ದರೆ ಕ್ಷಮೆ ನನ್ನ ಬಳಿಯಲ್ಲ, ನೀವು ಮೋಸ ಮಾಡಿದ ಆ ಹಳ್ಳಿಗರ ಬಳಿ ಕೇಳಿ. ಇಂದು ಗೌರಿಯ ಚಾಣಾಕ್ಷತೆಯಿಂದ ಒಬ್ಬ ಅಹಂಕಾರಿ ಗೌಡನ ತಪ್ಪುದಾರಿಯಿಂದ ಸರಿದಾರಿಗೆ ಬಂದ. ಗೌಡ ತಾನ್ ಮೋಸ ಮಾಡಿದ ಎಲ್ಲ ಹಳ್ಳಿಗರ ಬಳಿ ಕ್ಷಮೆ ಕೇಳಿದ. ಎಲ್ಲ ಹಳ್ಳಿಯ ರೈತರು ಗೌರಿಯ ಬಗ್ಗೆ ತುಂಬಾ ಖುಷಿಪಟ್ರು. ಗೆಳೆಯರೇ, ಇದೇ ತಾರಾ ಕಥೆಗಳು ಬೇಕಿದ್ದರೆ ಪಿಂಟು ಟೂನ್ಸ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗೂ ಒಂದು ಕಥೆಗಳ ಪುಸ್ತಕವನ್ನು ಗೆಲ್ಲಿರಿ. ಮುಂದಿನ ಕಥೆ ಹೀಗೇ ಇರಬೇಕೆಂದು ಕಮೆಂಟ್ ಮಾಡಿರಿ. ಧನ್ಯವಾದಗಳು.